ಸರ್ಕಾರಿ ಕೆಲಸದಲ್ಲಿದ್ರೂ ಕಷ್ಟ, ಇಲ್ಲದಿದ್ರೂ ಕಷ್ಟ. ಸರ್ಕಾರಿ ಕೆಲಸದಲ್ಲಿರುವಂತಹ ಗಂಡು ಮಕ್ಕಳೇ ಎಚ್ಚರವಾಗಿರಿ. ಈ ಸುದ್ದಿ ನೋಡಿದರೆ ಮದುವೆ ಬೇಡ ಅಂದ್ರೂ ಆಶ್ಚರ್ಯವಿಲ್ಲ. ನಿಮಗಿಂತ ಸರ್ಕಾರಿ ಕೆಲಸವನ್ನೇ ಇಷ್ಟಪಡುವವರು ಇದ್ದಾರೆ. ಹೆಂಡತಿ ಸರ್ಕಾರಿ ಕೆಲಸದ ಆಸೆಗೆ ಬಿದ್ದರೆ ಖೇಲ್ ಖತಮ್ ಆಗುತ್ತೆ. ಗಂಡು ಮಕ್ಕಳ ಪ್ರಾಣಕ್ಕೆ ಸಂಚಕಾರ ಬಂದರೂ ಬರಬಹುದು. ಸೊ ಈ ಸುದ್ದಿಯನ್ನ ನೋಡ್ತಾ ಇದ್ರೆ ನಿಮಗೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ನಿಮಗಿಂತ ಸರ್ಕಾರಿ ಕೆಲಸವನ್ನೇ ಇಷ್ಟಪಡುವ ಹೆಣ್ಮಕ್ಳಿದ್ದಾರೆ. ಸರ್ಕಾರಿ ಕೆಲಸದ ಆಸೆಗೆ ಬಿದ್ದರೆ ಖೇಲ್ ಖತಮ್ ಆಗುತ್ತೆ. ಗಂಡು ಮಕ್ಕಳ ಪ್ರಾಣಕ್ಕೆ ಸಂಚಕಾರ ಬಂದರೂ ಬರಬಹುದು. ಸರ್ಕಾರಿ ಕೆಲಸದಲ್ಲಿದ್ರೂ ಕಷ್ಟ, ಇಲ್ದಲೇ ಇದ್ರೂ ಕಷ್ಟ. ಸರ್ಕಾರಿ ಕೆಲಸದಲ್ಲಿರುವ ಗಂಡು ಮಕ್ಕಳೇ ಎಚ್ಚರವಾಗಿರಿ. ಈ ಸುದ್ದಿ ನೋಡಿದ್ರೆ ಮದುವೆ ಬೇಡ ಅಂದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನಿಮಗಿಂತ ಸರ್ಕಾರಿ ಕೆಲಸವನ್ನೇ ಇಷ್ಟಪಡುವ ಹೆಣ್ಮಕ್ಳಿದ್ದಾರೆ. ಸೊ ಎಚ್ಚರವಾಗಿರಿ. ರಾತ್ರಿ ಮಲಗಿದ ಗಂಡ ಮತ್ತೆ ಮೇಲೆದ್ದೇಳಲೇ ಇಲ್ಲ. ಕಿರಾತಕಿ ಸುಂದರ ಪತ್ನಿಯಿಂದಲೇ ಹತ್ಯೆಯಾದ ಪತಿ ಸರ್ಕಾರಿ ಕೆಲಸದ ಆಸೆಗೆ ಮಲಗಿದ್ದ ಗಂಡನನ್ನೇ ಹತ್ಯೆ ಮಾಡಿದ್ದಾಳೆ. ಗಂಡನ ನೌಕರಿ ಪಡೆಯುವ ದುರುದ್ದೇಶದಿಂದ ಮರ್ಡರ್ ಮಾಡಿದ್ದಾಳೆ. ಇವ್ರು ಯಾವ ಸೀಮೆ ಹೆಂಡತಿ ಗುರು. ಗಂಡನ ಕೆಲಸ ಸರ್ಕಾರಿ ಕೆಲಸ ಇತ್ತು. ಗಂಡನ್ನ ಕೊಂದು ಹಾಕಿದ್ರೆ ಸರ್ಕಾರಿ ಕೆಲಸ ಸಿಗುತ್ತೆ ಅಂತೇಳಿ ಮಲಗಿರೋ ಗಂಡನ ತಲೆ ಮೇಲೆ ಎತ್ತಾಕದ. ಗಂಡನ ನೌಕರಿ ಪಡೆಯುವ ಆಸೆಗೆ ಬಿದ್ದಂತಹ ಹೆಂಡತಿ ಪ್ರೀತಿಸಿ ಮದುವೆಯಾಗಿದ್ದ ದೀಪಕ್ ಮತ್ತು ಶಿವಾನಿ ಕೊಲೆ ಮಾಡಿ ಹಾರ್ಟ್ ಅಟ್ಯಾಕ್ ಎಂದು ಕಥೆ ಕಟ್ಟಿದ್ಲು. ಪ್ರೀತಿಸಿ ಮದುವೆಯಾಗಿದ್ದ ದೀಪಕ್ ದುರಂತ ಅಂತ್ಯವನ್ನ ಕಂಡ ಪಾಪ. ರೈಲ್ವೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಂತಹ ದೀಪಕ್ ಪೋಷಕರನ್ನು ಬಿಟ್ಟು ಬಂದು ಮದುವೆಯಾಗಿದ್ದ ಶಿವಾನಿ ಪತಿ ಸಾವನ್ನಪ್ಪಿದ್ರೆ ಅನುಕಂಪದ ಆಧಾರದಲ್ಲಿ ಕೆಲಸ ಸಿಗುತ್ತೆ ಅಂತ ಹೆಂಡತಿ ಗೊತ್ತಿತ್ತೇನೋ. ಸರ್ಕಾರಿ ಕೆಲಸದ ಮೇಲೆ ಕಣ್ಣು ಪತಿಗೆ ಇಟ್ಟೇ ಬಿಟ್ಲು ಸ್ಕೆಚ್ಚು. ಪತಿ ಮಲಗಿದ್ದಾಗ ಉಸಿರುಗಟ್ಟಿಸಿ ಕೊಲೆ ಮಾಡಿದ ಶಿವಾನಿ. ಉತ್ತರ ಪ್ರದೇಶದ ಬಿಜನೂರು ಜಿಲ್ಲೆಯಲ್ಲಿ ಘಟನೆ ನಡೆದಿದೆ. ಆ ಜಂಗಲ್ ರಾಜ್ಯದ ಯೋಗಿ ರಾಜ್ಯದಲ್ಲಿ ಇದೇನೇನು ನಡೆಯುತ್ತೋ ವಿಚಿತ್ರಗಳು. ರಾತ್ರಿ ಮಲಗಿದ ಗಂಡ ಮತ್ತೆ ಮೇಲೆ ಎದ್ದೇಳಲೇ ಇಲ್ವಂತೆ. ಒಂದೋ ಅಲ್ಲಿ ಬುಲ್ಡೋಸರ್ ಬಡವ್ರ ಮನೆ ಮೇಲೆ ಹೋಗಿ ದಾಳಿ ಮಾಡುತ್ತೆ, ಅಲ್ದಿದ್ರೆ ಈ ಥರದ ವಿಚಿತ್ರ ಘಟನೆ ನಡೀತಾನೆ ಇರುತ್ತೆ ಉತ್ತರ ಪ್ರದೇಶದಲ್ಲಿ. ಸೊ ಕಿರಾತಕಿ ಹೆಂಡತಿ, ಸುಂದರಿ ಹೆಂಡತಿ, ಗಂಡನಿಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಇತ್ತು, ಗೌರ್ಮೆಂಟ್ ಸರ್ವಿಸ್ ರೀ. ಆ ಒಂದು ಸರ್ಕಾರಿ ನೌಕರನ ಮೇಲೆ ಅಥವಾ ಆತನ ನೌಕರಿಯ ಮೇಲೆ ಈಕೆ ಕಣ್ಣಿಟ್ಕೊಂಡು ಕೂತಿದ್ಲು. ಗಂಡನ್ನ ಕೊಂದ್ರೆ ಮಾತ್ರ ಹೆಂಡತಿ ಮಕ್ಕಳಿಗೆ ಕೆಲಸ ಸಿಗೋದು, ಅದು ಈಕೆ ಗೊತ್ತಿತ್ತು. ಹಾಗಾಗಿ ಮಲಗಿದ್ದ ಗಂಡನ ಕುತ್ತಿಗೆಯನ್ನು ಹಿಸ್ಕಿ ಕೊಂದು ಹಾಕಿದ್ದಾಳೆ. ಜೊತೆಗೆ ಅನುಕಂಪದ ಆಧಾರದಲ್ಲಿ ಕೆಲಸ ಸಿಗುತ್ತೆ ಅಂತ ಅನ್ಕೊಂಡಿದ್ಲು. ಆದರೆ ಎಡವಟ್ಟಾಗಿ ಪೊಲೀಸರ ತನಿಖೆಯಿಂದ ಈಕೆಯೇ ಕೊಂದಿದ್ದಾಳೆ ಎನ್ನುವುದು ಗೊತ್ತಾಗಿದೆ. ಸೊ ಈಗ ಗಂಡನನ್ನ ಕೊಂದ ಈ ಪಾಪಿ ಹೆಂಡತಿ ತಗಲಾಕಿಕೊಂಡಿದ್ದಾಳೆ. ಸರ್ಕಾರಿ ಕೆಲಸದ ಮೇಲೆ ಆಸೆ ಇಟ್ಕೊಂಡಿದ್ದ ಪತ್ನಿಗೆ ಪತಿಯನ್ನ ಕೊಲ್ಲೋದೊಂದೇ ಅನಿವಾರ್ಯವಾಗಿತ್ತು. ಸೊ ಈಗ ಪತಿಯನ್ನ ಕೊಂದ ಈ ಕಿರಾತಕಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.